ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಾಗರ್ ಮುಧೋಳವರು. ನ್ಯಾಯ ಕನ್ನಡದ ಪರವಾಗಿ ಅನೇಕ ಕಾನೂನಾತ್ಮಕ ಸಲಹೆ ಪರಿಹಾರಗಳನ್ನು ನಾವು ಈ ಕಾರ್ಯಕ್ರಮದ ಮೂಲಕವಾಗಿ ಪಡಿತಾ ಇದ್ದೇವೆ ಅಂತೇಳಿ ಭಾವಿಸಿಕೊಳ್ತೇವೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ವಿಲ್ ಅನ್ನ ಬರೀತಾರೆ ನೋಡಿ. ಕಾನೂನಿನ ಅಡಿಯಲ್ಲಿ ಇದಕ್ಕೆ ಯಾವ ರೀತಿ ಅರ್ಥ ಇದೆ? ವಿಲ್ ಇದರ ಪ್ರಾಮುಖ್ಯತೆ ಎಷ್ಟು? ವಿಲ್ ಅಂದ್ರೆ ನಾವು ಕನ್ನಡದಲ್ಲಿ ಉಯಿಲು ಅಂತ ಹೇಳಿ ಕರೀತೀವಿ. ಉಯಿಲು ಅಂದ್ರೆ ಒಬ್ಬ ವ್ಯಕ್ತಿ ತಾನು ಯಾವ ಒಂದು ಆಸ್ತಿಯನ್ನು ಹೊಂದಿರ್ತಾನೋ ತನ್ನ ಮರಣಾನಂತರ ಇನ್ನೊಬ್ಬರಿಗೆ ಅದನ್ನು ಒಡೆತನವನ್ನು ಒಪ್ಪಿಸುವುದು, ಅದನ್ನು ನಾವು ಉಯಿಲು ಅಂತ ಹೇಳ್ತೀವಿ. ಆಸ್ತಿಯನ್ನ ಹೊಂದಿರುತ್ತದೆ ಅಂದ್ರೆ ಹೆಂಗೆ? ಯಾವ ರೀತಿ ಆಸ್ತಿ ಒಂದು ಪಿತ್ರಾರ್ಜಿತವಾಗಿ ಬಂದಿರುತ್ತದೋ ಅಥವಾ ತಾನು ಗಳಿಸಿದ ಆಸ್ತಿ ಎಲ್ಲ ಬರುತ್ತೆ ಹೇಗೆ? ಅದರಲ್ಲಿ ಮುಖ್ಯವಾಗಿ ನಾವು ಆಸ್ತಿ ಹೊಂದೋದು ಅಂತ ಹೇಳಿದ್ರೆ ಪಿತ್ರಾರ್ಜಿತವಾಗಿ ಒಂದು ಬಂದಿರುತ್ತೆ, ಇನ್ನೊಂದು ಸ್ವಯರ್ಜಿತವಾಗಿ ಇರುತ್ತೆ. ಆದ್ರೆ ಪಿತ್ರಾರ್ಜಿತವಾಗಿ ಬಂದ ನಂತರನೂ ಸಹ ಪಿತ್ರಾರ್ಜಿತ ಆಸ್ತಿಯಲ್ಲಿ ತಂದು ಒಂದು ಪಾಲು ಅಂತ ಇರುತ್ತೆ. ಆ ಪಾಲಿನ ಮೇಲೆ ಮಾತ್ರ ಅವನಿಗೆ ಅಧಿಕಾರ ಇರುತ್ತೆ, ಅದು ಬೇರೆಯವರಿಗೆ ಹಸ್ತಾಂತರ ಮಾಡುವುದಕ್ಕೆ. ಮತ್ತು ಸ್ವಯರ್ಜಿತ ಆಸ್ತಿಯ ಮೇಲೆ ಸಂಪೂರ್ಣವಾಗಿ ಒಂದು ಹಕ್ಕು ಇರುತ್ತೆ, ಅದನ್ನು ಅವರು ಯಾರಿಗೆ ಬೇಕಾದ್ರೂ ಹಸ್ತಾಂತರ ಮಾಡಬಹುದು. ಸರಿ ಸರಿ. ಈಗ ಪಿತ್ರಾರ್ಜಿತ ಆಸ್ತಿಯನ್ನ ತನ್ನ ಒಂದು ಉಯಿಲಿನ ಪ್ರಕಾರ ತನ್ನ ಮನಸ್ಸಿಗೆ ಬಂದಂಗೆ ಬರೆಯೋಂಗಿಲ್ಲ ಇಲ್ಲ ಅಲ್ವಾ? ಅದು ತನ್ನ ಒಡೆತನಕ್ಕೆ ಇದ್ರೆ ಮಾತ್ರ ಅವನು ಉಯಿಲು ಬರೀಲಿಕ್ಕೆ ಬಾಧ್ಯಸ್ಥನಾಗಿ. ನಾವು ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ಅದ್ರ ಮೇಲೆ ಒಡೆತನ ನಮಗೆ ಇರಬೇಕು. ಈಗ ಅಂದ್ರೆ ಯಾವಾಗ ಬರೀಬಹುದು ಉಯಿಲು ಅಂತ ಅನ್ನೋದು? ಯಾವ ಸಂದರ್ಭದಲ್ಲಿ ಇರುತ್ತೆ ಉಯಿಲು? ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬರೀಬಹುದು. ಆದ್ರೆ ಬರೆಯುವಾಗ ಒಂದು ಮೊದಲನೇದಾಗಿ ಆ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದು ಒಡೆತನ ಕ್ಲಿಯರ್ ಆಗಿರಬೇಕು. ಎರಡನೇದು ಅವರು 18 ವರ್ಷಕ್ಕಿಂತಲೂ ಮೇಲ್ಪಟ್ಟವರಾಗಿರಬೇಕು. ಉಯಿಲು ಮಾಡುವ ವ್ಯಕ್ತಿ ಮಾನಸಿಕವಾಗಿ ಸದೃಢವಾಗಿರಬೇಕು, ಮುಕ್ತ ಮನಸ್ಸಿನಿಂದ ವಿವೇಚನಯುಕ್ತವಾಗಿ ಮಾಡುವಂತವರಾಗಿರಬೇಕು. ಅಂದ್ರೆ ಸ್ವಸ್ಥ ಮಾನಸಿಕ ಆರೋಗ್ಯ ಇರಬೇಕು ಅವನಿಗೆ. ಹೌದು. ಈಗ ವಿಲ್ ಮಾಡಬೇಕು ಅಂತಂದ್ರೆ ಯಾರ ಹತ್ರ ಹೇಳ್ತಾನೆ? ಈಗ ಕಾನೂನಾತ್ಮಕವಾಗಿ ಅದನ್ನು ವಕೀಲರ ಮೂಲಕವಾಗಿ ಮಾಡ್ಬೇಕಾ ಅಥವಾ ತಾನೇ ಬರೆದು ಬಿಡಬಹುದಾ? ಹೇಗೆ ಏನು ಕ್ರಮ ಅದಕ್ಕೆ? ಉಯಿಲು ಬರೀಬೇಕಾದ್ರೆ ಸ್ಪಷ್ಟವಾಗಿ ಬರೆದಿರಬೇಕಾಗುತ್ತೆ. ಅದರಲ್ಲಿ ಯಾವ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಬರಿತಾ ಇದೆಯೋ ಆ ಆಸ್ತಿಯ ಒಂದು ಕುರಿತು ಸಂಪೂರ್ಣ ಒಂದು ಮಾಹಿತಿ ಅದರಲ್ಲಿ ಇರಬೇಕು. ಯಾವ ಆಸ್ತಿ, ಏನು ಏನಿಲ್ಲ, ಶಿರಾಸ್ತಿ ಸ್ಥಿರಾಸ್ತಿ ಎಲ್ಲಾನು ಅದರಲ್ಲಿ ನಮೂದಿಸಬೇಕು. ನಂತರ ಅದರಲ್ಲಿ ಸಹಿ ಇರಬೇಕು, ಕೊನೆಯಲ್ಲಿ ಅವ್ರದ್ದು ಹೆಬ್ಬೆರಳಿನ ಗುರುತು ಇರಬೇಕು. ನಂತರ ಅದಕ್ಕೆ ಸಾಕ್ಷಿಯಾಗಿ ಯಾರಾದ್ರೂ ಸಾಕ್ಷಿಯನ್ನು ಕೊಡೋರಾಗಿರ್ಬೇಕು. ಯಾವ ದಿನಾಂಕದಂದು ಅದನ್ನು ಅವರು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಆ ದಿನಾಂಕನೂ ಸಹ ಅಲ್ಲಿ ಇರಬೇಕಾಗುತ್ತೆ. ಸಂಬಂಧಪಟ್ಟಂತ ವಾರಸುದಾರರಿಗೆ ನಿಮ್ಮ ತಂದೆಯವರು ಹಿಂಗ್ ಬರ್ದಿದ್ದಾರೆ ಅಂತ ಹೇಳ್ತಾರ ಅವರು ಹಂಗೆ? ಒಬ್ಬರು ಎಕ್ಸಿಕ್ಯೂಟರ್ ಅಂತ ಹೇಳಿ ಅವರು ಅಪಾಯಿಂಟ್ ಮಾಡಬೇಕಾಗುತ್ತೆ. ಎಕ್ಸಿಕ್ಯೂಟರ್ ಅಂದ್ರೆ ಕಾರ್ಯನಿರ್ವಹಿಸುವುದಕ್ಕೆ. ಆ ಒಂದು ಉಯಿಲನ್ನು ಒಂದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಇಂಥವ್ರನ್ನು ನಾನು ಅಪಾಯಿಂಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಉಯಿಲಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ಅದಕ್ಕೆ ಇದು ಮಾಡ್ಬೇಕಾ? ನೋಂದಣಿ ಮಾಡಿಸಬೇಕಾ? ಉಯಿಲು ನೋಂದಣಿ ಮಾಡಿಸಬೇಕು ಅಂತ ಹೇಳಿ ಕಡ್ಡಾಯವೇನಿಲ್ಲ. ಆದ್ರೆ ಉಯಿಲನ್ನು ನೋಂದಣಿ ಮಾಡಿಸೋದ್ರಿಂದ ಅದರದೊಂದು ಸಾಕ್ಷ್ಯದ ಒಂದು ಮೌಲ್ಯ, ನಾಳೆ ದಿನ ಯಾವುದೇ ಒಂದು ಪ್ರಕರಣ ಸಿವಿಲ್ ಡಿಸ್ಪ್ಯೂಟ್ಸ್ ಕೋರ್ಟ್ಸ್ಗೆ ಹೋದ ನಂತರ ಅದರ ಒಂದು ಸಾಕ್ಷ್ಯದ ಮೌಲ್ಯ ಹೆಚ್ಚಾಗುತ್ತೆ. ಉಯಿಲಿಗೂ ಕೂಡ ಏನಾದ್ರೂ ಮುದ್ರಾಂಕ ಶುಲ್ಕ ಇತ್ತು? ಸಾಮಾನ್ಯವಾಗಿ ಅದಕ್ಕೆ ಸರ್ಕಾರ ಒಂದಷ್ಟು ಮುದ್ರಾಂಕ ಶುಲ್ಕವನ್ನು ಫಿಕ್ಸ್ ಮಾಡಿರುತ್ತೆ, ಅದನ್ನು ಪೇ ಮಾಡಬೇಕಾಗುತ್ತೆ. ನೋಂದಣಿ ಶುಲ್ಕನೂ ಇರುತ್ತೆ, ಅದನ್ನು ಸಹ ಪಾವತಿಸಬೇಕಾಗುತ್ತೆ. ಈಗ ಉಯಿಲು ಬರೆದಿದ್ದಾರೆ ಇಂಥವ್ರು ಅಂತ ಹೆಂಗೆ ಗೊತ್ತಾಗತ್ತೆ? ಈಗ ಉದಾಹರಣೆ, ವ್ಯಕ್ತಿ ಇದ್ದಕ್ಕಿದ್ದಂಗೆ ಮರಣ ಹೊಂತಾನೆ, ಇವರು ಉಯಿಲನ್ನ ಬರೆದಿರಬಹುದು, ಬರ್ದಿರ್ಲಿಕ್ಕಿಲ್ಲ, ಅದು ಹೆಂಗ್ ಗೊತ್ತಾಗತ್ತೆ ನಮ್ಗೆ? ಅದೇ ಉಯಿಲು ಯಾವ್ದಿದೇನೋ ಅದಕ್ಕಾಗಿನೇ ಎಕ್ಸಿಕ್ಯೂಟರ್ ಅಪಾಯಿಂಟ್ ಆಗಿರುತ್ತಾರೆ. ಬಂದು ಈ ವಿಷಯವನ್ನ ಸದಸ್ಯರಿಗೆ ಹೇಳಬೇಕು, ಹಿಂಗೆ ನಿಮ್ಮ ತಂದೆಯವರು ಉಯಿಲನ್ನ ಬರೆದಿದ್ದಾರೆ, ಇದು ಹೀಗಿದೆ ಅಂತ ಅವ್ರ ಮುಂದೆ ಓದ್ತಾರ. ಹೌದು, ಓದ್ದಂಗೆ ಉಯಿಲಿನ ಪ್ರಕಾರ ಅದನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆಸ್ತಿಯನ್ನು. ಸರಿ, ಬಹಳ ಒಂದು ಒಳ್ಳೆಯ ಮಾಹಿತಿಯನ್ನ ತಾವು ಕೊಟ್ರಿ ಸಾಗರ್ ಮುಧೋಳ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 9550108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.